ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ನಮ್ಮ ಫ್ರೈಟ್ ಫಾರ್ವರ್ಡರ್ಸ್ನ ಹೇಗೆ ಹುಡುಕೋದು. ಇವಾಗ ತುಂಬ ಜನಕ್ಕೆ ಏನು ಪ್ರಶ್ನೆ ಇರುತ್ತೆ ಅಂದರೆ, ಸರ್ ನಮಗೆ ಫ್ರೈಟ್ ಫಾರ್ವರ್ಡರ್ ಸಿಗ್ತಾ ಇಲ್ಲ, ಸರ್ ಸರಿಯಾಗಿರೋರು ಸಿಗ್ತಾ ಇಲ್ಲ, ಸರ್ ಗೂಗಲಲ್ಲಿ ಸರ್ಚ್ ಮಾಡಿದೆ, ಜಸ್ಟ್ ಡೈಲಲ್ಲಿ ಸರ್ಚ್ ಮಾಡಿದೆ, ಯಾರೂ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ನಾನು ಎಲ್ಲಿಂದ ಕರೆಕ್ಟಾಗಿರೋರನ್ನ ಹುಡುಕ್ಬೋದು. ಇಲ್ಲೊಂದು ವೆಬ್ಸೈಟ್ ಇದೆ, ಇಂಟರ್ನ್ಯಾಷನಲ್ ಫೆಡರೇಷನ್ಸ್ ಆಫ್ ಫ್ರೈಟ್ ಫಾರ್ವರ್ಡರ್ ಅಸೋಸಿಯೇಷನ್ ಅಂತ. ಸೊ ಇಂಟರ್ನ್ಯಾಷನಲ್ ಫ್ರೈಟ್ ಫಾರ್ವರ್ಡರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಇಲ್ಲಿ ಹೆಚ್ಚು ಕಡಿಮೆ ರಿಜಿಸ್ಟರ್ಡ್ ಇರ್ತಾರೆ. ಸ್ವಲ್ಪ ದೊಡ್ಡ ಪ್ಲೇಯರ್ಗಳು, ಚಿಕ್ಕ ಪ್ಲೇಯರ್ಗಳು ಎಲ್ಲೂ ರಿಜಿಸ್ಟರ್ ಮಾಡೋಕ್ಕೆ ಹೋಗಲ್ಲ. ಅವರು ಗೂಗಲಲ್ಲಿ, ಜಸ್ಟ್ ಡೈಲಲ್ಲಿ, ಇಂಡಿಯಾ ಮಾರ್ಟಲ್ಲಿ ಸಿಗ್ತಾರೆ. ಬಟ್ ಗೂಗಲಲ್ಲಿ ಜಸ್ಟ್ ಡೈಲ್ಗಿಂತ ಬೆಟರ್ ಆಗಿರೋದು ಇಲ್ಲಿ ಸಿಗುತ್ತೆ ನಿಮಗೆ. ಸೊ ನೀವೇನು ಮಾಡಬೇಕು, ಒಂದು ಮ್ಯಾಪಲ್ಲಿ ನಮ್ಮ ದೇಶ ಎಲ್ಲಿದೆ ಅಂತ ಗೊತ್ತಿದ್ದರೆ ಹೋಗ್ಬಿಟ್ಟು ಮ್ಯಾಪಲ್ಲಿ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ಇಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಕೊಳ್ಳಿ. ಇವಾಗ ನಾನು ಇಂಡಿಯಾದ ಡೇಟಾ ಸರ್ಚ್ ಮಾಡಬೇಕು, ಇಂಡಿಯಾದ ಫ್ರೈಟ್ ಫಾರ್ವರ್ಡರ್ಸ್ ಯಾರಿದ್ದಾರೆ ಅವ್ರು ನೋಡಬೇಕು. ಸೊ ಇಲ್ಲಿ ನಾನೇನು ಮಾಡ್ತೇನೆ, ಇಲ್ಲಿ ಫ್ರೈಟ್ ಫಾರ್ವರ್ಡರ್ಸ್ದು ಡೀಟೇಲ್ಸ್ ತೊಗೊಳ್ತಾನೆ. ಇಲ್ಲಿ ಪ್ರತಿ ಕಂಟ್ರಿದು ಅವ್ರದ್ದೇ ಆದ ಒಂದು ಅಸೋಸಿಯೇಷನ್ ಇದ್ದೇ ಇರುತ್ತೆ. ಸೊ ನಾನೇನು ಮಾಡ್ತೇನೆ, ಇವ್ರದ್ದು ಹೋಗ್ಬಿಟ್ಟು ಇಲ್ಲಿ ಅಸೋಸಿಯೇಷನ್ ಸರ್ಚ್ ಮಾಡ್ತಾನೆ, ಇಲ್ಲಿ ಏನಿದೆ ಅಂತ. ಓಕೆ, ಸೊ ಇಲ್ಲಿ ಹೋಗಿ ಅಸೋಸಿಯೇಷನ್ ಮೆಂಬರ್ಸ್ ಏನಿದ್ದಾರೆ ಅವ್ರದ್ದು ಡೀಟೇಲ್ಸ್ ಹಾಕ್ತಾನೆ. ಆರ್ಡಿನರಿ ಮೆಂಬರ್ ಬದಲು ಸೆಲೆಕ್ಟ್ ಒನ್, ಬೆಂಗಳೂರು ಸೆಲೆಕ್ಟ್ ಮಾಡ್ತಾನೆ, ಸರ್ಚ್ ಕೊಡ್ತಾನೆ. ಇಲ್ಲಿ ಬೆಂಗಳೂರಲ್ಲಿ ಬೇಕಾದಷ್ಟು ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ನಮಗೆ ಇನ್ನೊಂದೇನಿದೆ, ಬೆಂಗಳೂರು ಕಸ್ಟಮ್ ಹೌಸ್ ಏಜೆಂಟ್ ಅಸೋಸಿಯೇಷನ್ ಏನಿದೆ ಅದು ಕೂಡ ಸಿಗುತ್ತೆ. ಸೊ ಕಸ್ಟಮ್ ಹೌಸ್ ಏಜೆಂಟಲ್ಲೂ ಕೂಡ ಮೆಂಬರ್ಸ್ ಇರ್ತಾರೆ. ಅವ್ರ ಮೆಂಬರ್ಸಲ್ಲಿ ನೀವು ಮತ್ತೆ ಅಲ್ಲಿ ಹೋಗ್ಬಿಟ್ಟು ಮೆಂಬರ್ಸ್ ಸರ್ಚ್ ಮಾಡಿಕೊಂಡು ಅಲ್ಲಿ ಯಾರು ಬೇಕು ನಿಮಗೆ, ಈಗ ಬೆಂಗಳೂರು ತಾನೇ ಬೇಕಾಗಿರೋದು, ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಳ್ಳಿ, ಸರ್ಚ್ ಅಂತ ಮಾಡಿ. ಇಲ್ಲಿ ಕಸ್ಟಮ್ ಹೌಸ್ ಏಜೆಂಟ್ ರಿಜಿಸ್ಟರ್ಡ್ ಏನಿದ್ದಾರೆ ಅವ ಮೆಂಬರ್ಸ್ ಲಿಸ್ಟ್ಗಳೆಲ್ಲ ಇಲ್ಲಿ ಸಿಗುತ್ತೆ. ಓಕೆ, ಇನ್ನೇನಾದರೂ ಇವರು ತಲೆಹರಟೆ ಮಾಡಿದ್ರು, ದುಡ್ಡು ತೊಗೊಂಡು ಓಡಿದ್ರು, ಅದಾಯಿತು ಇದಾಯಿತು, ಇಲ್ಲಿ ಕಂಪ್ಲೇಂಟ್ ಮಾಡಿ. ಇದ್ರ ಜೊತೆಗೆ ನಾವು ಕಸ್ಟಮ್ ಹೌಸ್ಗೂ ಕಸ್ಟಮ್ ಆಫೀಸರ್ಗೂ ಕಂಪ್ಲೇಂಟ್ ಮಾಡ್ಬೋದು. ಬಟ್ ಅದು ಬಿಟ್ಟು ಇಲ್ಲಿ ಕೂಡ ಕಂಪ್ಲೇಂಟ್ ಮಾಡಿ ಇವ್ರ ಬಗ್ಗೆ ಆ್ಯಕ್ಷನ್ ತೊಗೊಳಕ್ಕೆ ಹೇಳ್ಬೋದು. ಓಕೆ, ಸೊ ಇಲ್ಲಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದರೂ ಆಯಿತು, ಬೇರೆ ಟೀಮ್ ಆದರೂ ಆಯಿತು, ಅವ್ರ ಜೊತೆ ಕೊಲಾಬ್ರೇಷನ್ ಇಟ್ಕೊಳ್ಳಿ, ಕಾಂಟ್ಯಾಕ್ಟ್ಸ್ ಇಟ್ಕೊಳ್ಳಿ, ತುಂಬ ವಿಷಯಗಳು ತಿಳಿಯುತ್ತೆ, ಅರ್ಥ ಆಗುತ್ತೆ. ಸೊ ಇಲ್ಲಿಂದ ನೀವು ಮಾಡ್ತಾ ಹೋದರೆ ಇಲ್ಲಿ ಟೈಪ್ ಆಫ್ ಮೆಂಬರ್ಶಿಪ್ ಇದೆ. ನಾಳೆ ಏನಾದರೂ ನಿಮಗೆ ನೀವೇನಾದರೂ ಫ್ರೈಟ್ ಫಾರ್ವರ್ಡರು CHA ಆಗಬೇಕಂದ್ರೆ ಇಲ್ಲಿ ಹೋಗ್ಬಿಟ್ಟು ಬೇಕಂದರೆ ರಿಜಿಸ್ಟರ್ ಮಾಡ್ಕೊಳ್ಬೋದು. ಸೊ ಯಾರು ಎಷ್ಟು ದುಡ್ಡು ಕೊಟ್ಟಿರ್ತಾರೆ, ಯಾವ ಇದರಲ್ಲಿ ತೊಗೊಂಡಿರ್ತಾರೆ ಅದರ ಮೇಲೆ ಅವರ ಮೆಂಬರ್ಶಿಪ್ ಇರುತ್ತೆ. ಸೊ ಆರ್ಡಿನರಿ ಅಂದರೆ ಆರ್ಡಿನರಿ ಮೆಂಬರು, VIP ಅಂದರೆ VIP ಮೆಂಬರ್, ಆ ಥರ. ಓಕೆ, ಸೊ ಇವಾಗ ಒಂದೇನು ಸರ್, ಇವಾಗ ಇಂಡಿಯಾದ್ದಾದರೆ ಬೇಕಾದರೆ ನನಗೆ ಹೇಗೆ, ಇವಾಗ ನನಗೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇಲ್ಲ, ಬಟ್ ನನಗೆ ಕಂಟೈನರ್ನ ನಾನು ಮುಂಬೈ ಕಳಿಸ್ತೇನೆ, ಮುಂಬೈದು CHA ಹೇಗೆ, ಇಲ್ಲಿ ಮುಂಬೈ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಬ್ಮಿಟ್ ಕೊಡಿ, ಮುಂಬೈಲಿರೋರು ಎಲ್ಲರೂ ಇಲ್ಲಿ ಸಿಗ್ತಾರೆ. ಓಕೆ, ಇಲ್ಲ ಸರ್ ನನಗೆ ಮುಂಬೈ ಬೇಡ, ಬೇರೆ ಯಾವುದೋ ಇದು ಚೆನ್ನೈ ಬೇಕು, ಫಾರ್ ಎಕ್ಸಾಂಪಲ್ ಚೆನ್ನೈ ಹಾಕಿ, ಚೆನ್ನೈ ಸಬ್ಮಿಟ್. ಚೆನ್ನೈಲಿರೋ ಫ್ರೈಟ್ ಫಾರ್ವರ್ಡರ್ಸ್ ಎಲ್ಲ ಸಿಗ್ತಾರೆ. ಅದನ್ನು ಕಾಪಿ ಮಾಡ್ಕೊಳ್ಳಿ, ಹೆಸರು ಕಾಪಿ ಮಾಡ್ಕೊಂಡು ಇಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ. ಇಲ್ಲಿ ಅವರ ಡೀಟೇಲ್ಸ್ಗಳು ಎಲ್ಲ ಸಿಗುತ್ತೆ, ಫೋನ್ ನಂಬರ್ ಇರುತ್ತೆ, ವೆಬ್ಸೈಟ್ ಇರುತ್ತೆ. ಹೋಗ್ಬಿಟ್ಟು ಆ ವೆಬ್ಸೈಟ್ ಚೆಕ್ ಮಾಡಿ. ಇಲ್ಲಿ ಅವರ ಸರ್ವಿಸಸ್ ಏನಿದೆ ನೋಡ್ಕೊಳ್ಳಿ. ಯಾವುದೇ ಥರದ ಕಂಪ್ನಿಗಳನ್ನ ನಾನು ಪ್ರಮೋಟ್ ಮಾಡ್ತಾ ಇಲ್ಲ, ಜಸ್ಟ್ ಅವ್ರ ಸರ್ವಿಸಸ್ ಏನಿದೆ ಜಸ್ಟ್ ಒಂದು ರ್ಯಾಂಡಮ್ ಆಗಿ ಕಾಪಿ ಪೇಸ್ಟ್ ಮಾಡಿ ತೋರಿಸ್ತಾ ಇದ್ದಾರೆ. ಸೀ ಫ್ರೈಟ್ಸ್ ಇರ್ಬೋದು, ಏರ್ ಫ್ರೈಟ್ಸ್ ಇರ್ಬೋದು, ರೋಡ್ ಫ್ರೈಟ್ ಇರ್ಬೋದು. ಸೀ ಫ್ರೈಟ್ ಅಂದರೆ ಸಮುದ್ರದಿಂದ ಕಳಿಸೋದು, ಏರ್ ಫ್ರೈಟ್ ಅಂದರೆ ಪ್ಲೇನಿಂದ ಕಳಿಸೋದು, ರೋಡಿಂದ ಅಂದರೆ ಇವಾಗ ಬಾಂಗ್ಲಾದೇಶ್, ಭೂಟಾನ್ ಈ ಥರ ದೇಶಗಳಿಗೆ ರೋಡಿಂದ ಕಳಿಸ್ಬೋದು. ಇಲ್ಲ ಅಂದರೆ ನಿಮ್ಮ ಮನೆಯಿಂದ ಪಿಕಪ್ ಮಾಡಿಕೊಂಡು ಪೋರ್ಟ್ವರೆಗೂ ಮುಟ್ಸೋದು, ಬೈ ರೋಡ್ ಇದ್ದರೆ ಅದನ್ನು ಕೂಡ ಮಾಡ್ತಾರೆ. ಇವಾಗ ಇಂಡಿಯಾದಲ್ಲಿ ಸರ್ ಇವಾಗ ಫ್ರೈಟ್ ಫಾರ್ವರ್ಡ್ ಅಂತ ಇದ್ದಾರೆ, ಬಟ್ CHA ಅವರೇ ಮಾಡ್ತಾರೆ ಎಲ್ಲನೂ. ಕಸ್ಟಮ್ ಕ್ಲಿಯರೆನ್ಸ್ ಕೂಡ ಅವರೇ ಮಾಡಿಕೊಡ್ತಾರೆ. ವೇರ್ ಹೌಸಿಂಗ್ ಬೇಕಾ ಅದನ್ನು ಮಾಡಿಕೊಡ್ತಾರೆ. ಅಥವಾ ಏನಾದರೂ ಪ್ರಾಜೆಕ್ಟ್ ಕಾರ್ಗೋ ಇದೆ, ಏನೋ ಒಂದು ಬೇರೆ ಥರದ ಅಬ್ನಾರ್ಮಲ್ ಸೈಜ್ ಇದೆ. ಇವಾಗ ಇಂಜಿನಿಯರಿಂಗ್ ಮೆಟೀರಿಯಲ್ ಇರುತ್ತೆ, ಟರ್ಬೈನ್ಸ್ ಎಲ್ಲ ನೋಡ್ತಾ ಇರ್ತಾರೆ, ವಿಂಗ್ಸ್ ಎಲ್ಲ, ಆ ಥರದ್ದು ಏನಾದರೂ ಕಳಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಇಂಜಿನ್ ಏನಾದರೂ ಕಳಿಸ್ತಾ ಇದ್ದಾರೆ, ಅಬ್ನಾರ್ಮಲ್ ಸೈಜ್ ಇರುತ್ತೆ, ತುಂಬ ದೊಡ್ಡ ಏನೋ ಹೆಡ್ ಇರ್ಬೋದು, ಯಾವುದೋ ಮಷಿನ್ದು ಬೇರೆ ಬೇರೆ ಪಾರ್ಟ್ಸ್ ಇರ್ಬೋದು, ಅದನ್ನೇನಾದರೂ ಕಳಿಸೋದಾದರೆ ಅದನ್ನು ಕೂಡ ಅವ್ರಿಗೆ ಹೇಳಿದರೆ ಅದನ್ನು ಕೂಡ ಅವ್ರು ಮ್ಯಾನೇಜ್ ಮಾಡ್ತಾರೆ. ಕಾರ್ಗೋ ಇನ್ಶೂರೆನ್ಸ್ ಕೂಡ ಅವರೇ ಮಾಡಿ ಕೊಡ್ತಾರೆ. ಸೊ ನಿಮಗೆ ಏನು ಅವ್ರಿಗೇನು ಹೇಳ್ತಾರೆ ಆ ಫೀಸು, ಅವ್ರು ಏನು ಹೇಳ್ತಾರೆ ಆ ಡಾಕ್ಯುಮೆಂಟ್ಸ್ಗಳು, ಯಾವ ಟರ್ಮಲ್ಲಿ ನೀವು ಮಾಡಬೇಕು ಅದ ಡೀಟೇಲ್ಸು ಪ್ರತಿಯೊಂದು ನೋಡಿಕೊಂಡ್ರೆ ಸಾಕು. ಸೊ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ. ಚೆನ್ನೈ ಅಂದರೆ ಚೆನ್ನೈ ಸಿಗುತ್ತೆ, ತುತುಕುರಿನ್ ಮತ್ತು ಬೇರೆ ಬೇರೆ ಅಲ್ಲಿ ಎಲ್ಲ ಆಫೀಸ್ ಇರುತ್ತೆ ಇವ್ರದ್ದು. ಬಟ್ ಸ್ಟಿಲ್ ನೀವು ಚೆಕ್ ಮಾಡ್ಕೊಳ್ಳಿ, ಅವರು ಯಾರು ಡೆಡಿಕೇಟೆಡ್ ಇದ್ದಾರೆ, ಯಾರಿದ್ದಾರೆ. ನಿಮ್ಗೆ ಅಲ್ಲಿದ್ದರೆ ಹೋಗ್ಬಿಟ್ಟು ಭೇಟಿಯಾಗಿ, ಇಲ್ಲದೆ ಹೋದರೆ ಅವ್ರನ್ನ ಫೋನಲ್ಲೇ ಮಾತಾಡ್ಸ್ಕೊಬೋದು. ಓಕೆನಾ. ಸೊ ಕಸ್ಟಮರ್ಸ್ ಬ್ರೋಕರು ಬೇರೆ ಡೀಟೇಲ್ಸ್ಗಳು ಇಲ್ಲಿರುತ್ತೆ. ಒಂದು ವೇಳೆ ಇವಾಗ ಇವರ ಫೋನ್ ನಂಬರ್ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳೋಣ, ಯಾವುದೋ ಒಂದು ಕಂಪ್ನಿ ಹೆಸರು, ನನಗೆ ಕಂಪ್ನಿ ಹೆಸರು ಸಿಕ್ತು ಬಟ್ ಇದು ಸಿಕ್ಕಿಲ್ಲ. ನಾನೇನು ಮಾಡ್ತೇನೆ, ಇದನ್ನು ಕಾಪಿ ಮಾಡ್ಕೊಳ್ತಾನೆ. ಇಲ್ಲಿ ಹೋಗ್ಬಿಟ್ಟು ಕಮಾಂಡ್ F, ಕಮಾಂಡ್ V ಸರ್ಚ್ ಮಾಡಿ. ಇಲ್ಲಿ ಏನಾದರೂ ಸಿಕ್ಕರೆ ಸಿಗ್ಬೋದು. ಓಕೆ, ಸಿಗ್ತಾ ಇಲ್ಲ, ಬಟ್ ಇಲ್ಲಿ ನೀವು ಊರ ಹೆಸರು ಹಾಕ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಬ್ಯಾಂಗ್ಳೂರಲ್ಲಿ ಒಂದು 16 ಜನ ಸಿಕ್ಕಿದ್ದಾರೆ ಲೀಸ್ಟಲ್ಲಿ. ಸೊ ಆ ಬೆಂಗಳೂರವ್ರು ಯಾರ್ಯಾರಿದ್ದಾರೆ ನೋಡ್ಕೊಳ್ಳಿ, ನಿಮ್ಗೆ ಯಾರು ಬೇಕು ಏನು. ಈ ಇಂಟರ್ನ್ಯಾಷನಲ್ ರಿಜಿಸ್ಟರ್ಡ್ ಇದ್ದಾರೆ, ಒಳ್ಳೆ ಆಪ್ರೇಟ್ ಮಾಡ್ಬೋದು. ಸೊ ಗುಡ್ ಎನಫ್. ಓಕೆ, ಸೊ ಇವಾಗ
ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸರಿ. ಇವಾಗ ನಮಗೆ ಬೇಕಾಗಿರೋದು ಅಥವಾ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡುವಾಗ ನಮಗೆ ಡಾಕ್ಯುಮೆಂಟ್ಸ್ ಬೇಕು, ಅದನ್ನೆಲ್ಲ ಇವ್ರು ಹ್ಯಾಂಡಲ್ ಮಾಡ್ತಾರೆ ಸರಿ. ಇವಾಗ ನನಗೆ ಕೆಲವೊಂದು ಸರಿ ಏನಾಗುತ್ತೆ, ನಾನು DDP ಟರ್ಮ್ಸಲ್ಲಿ ಕೆಲಸ ಮಾಡಬೇಕಂದಾಗ ನನಗೆ ತೊಂದರೆ ಏನಾಗುತ್ತೆ ಅಂತಂದರೆ, ಇವಾಗ ನನಗೆ US ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲ. ಅದಕ್ಕೆ ನಾನೇನು ಮಾಡಬೇಕು, ಇಲ್ಲಿ ಇಂಡಿಯಾದಿಂದ ನಾನೇನಾದರೂ US ಕಳಿಸೋದಾದರೆ ಇವಾಗ US ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಗೆ, ಇಲ್ಲಿ ನಮ್ಮವರಾದ್ರೆ ಏನು ಮಾಡ್ತಾರೆ, ಇಲ್ಲಿಂದ ಏನು ಡಾಕ್ಯುಮೆಂಟ್ಸ್ಗಳು ಬೇಕೋ ಅದೆಲ್ಲ ಡೀಟೇಲ್ಸ್ಗಳನ್ನ ಕೊಟ್ಬಿಡ್ತಾರೆ, ಕಂಪ್ಲೈನ್ಸಸ್ ಏನಿದೆ ಹೇಳ್ತಾರೆ, ಬೇರೆ ಏನೇನು ಡಾಕ್ಯುಮೆಂಟ್ಸ್ ಅವ್ರು ಅರೇಂಜ್ ಮಾಡ್ಕೊಳ್ತಾರೆ. ಅದರ ಹೊರತಾಗಿ ನನಗೆ US ಬೇಕಾಗಿರೋದು ಡಾಕ್ಯುಮೆಂಟ್ಸ್ಗಳು ಏನು ಬೇಕು ಹೇಗೆ ಅನ್ನೋದು ಯಾರು ಹೇಳ್ತಾರೆ? ಸೊ ಅದಕ್ಕೆ ನಾನೇನು ಮಾಡ್ತೇನೆ, ಇಲ್ಲಿ USA ಮೇಲೆ ಕ್ಲಿಕ್ ಮಾಡ್ತೇನೆ, ಅಥವಾ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯುನೈಟೆಡ್ ಸ್ಟೇಟ್ಸ್ನ. ಇಲ್ಲಿ ಅವ್ರದ್ದೇ ಆದ ಅಸೋಸಿಯೇಷನ್ಸ್ಗಳಿದೆ, ಏರ್ ಫಾರ್ವರ್ಡರ್ಸ್ ಇದ್ದಾರೆ, ನ್ಯಾಷನಲ್ ಕಸ್ಟಮ್ ಬ್ರೋಕರ್ಸ್ ಇದ್ದಾರೆ, ಅವ್ರದ್ದೇ ಆದ ರೋಡ್ ಟ್ರಾನ್ಸ್ಪೋರ್ಟರ್ಸು ಇಲ್ಲಿದ್ದಾರೆ. ಸೊ ನೀವೇನು ಮಾಡ್ತೀರಾ, ಇಲ್ಲಿ ಯಾರಿದ್ದಾರೆ ನೋಡಿಕೊಂಡು ಇವ್ರನ್ನ ಹೋಗ್ಬಿಟ್ಟು ಸರ್ಚ್ ಮಾಡ್ತೀರಾ. ಇವರೇನಾದರೂ ಆ ಸರ್ವಿಸ್ಗಳನ್ನ ಕೊಡ್ತಾ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ, ಇಲ್ಲದೆ ಹೋದರೆ ಅವ್ರಿಗೆ ಡೈರೆಕ್ಟ್ಲಿ ಇಮೇಲ್ ಮಾಡಿ ಅವ್ರಿಗೆ ಏನಿದೆ ಹೇಗೆ ನಮ್ಮ ಈ ಸರ್ವಿಸ್ಗಳು ಬೇಕು, ನಾವು ಈ ಮೆಟೀರಿಯಲ್ನ ಇಲ್ಲಿಂದ ಇಲ್ಲಿ ಕಳಿಸ್ತಾ ಇದ್ದೇವೆ, ಸ್ವಲ್ಪ ಕಂಪ್ಲೇಂಟ್ಸಿಗೆ ಹೆಲ್ಪ್ ಮಾಡಿ. ಜೊತೆಗೆ ನಿಮ್ದು ಯಾರಾದರೂ ಪಾರ್ಟ್ನರ್ ಇಲ್ಲಿ ಇಂಡಿಯಾದಲ್ಲಿ ಇದ್ದರೆ ದಯಮಾಡಿ ತಿಳಿಸಿ, ಅವ್ರ ಜೊತೆ ನಾವು ವರ್ಕ್ ಮಾಡೋಕ್ಕೆ ರೆಡಿ ಇದ್ದೇವೆ. ಇಲ್ಲದೆ ಹೋದರೆ ನಾವು ಇವ್ರ ಜೊತೆ ಸಪ್ರೇಟಾಗಿ ವರ್ಕ್ ಮಾಡ್ತೇವೆ. ಮೆಟೀರಿಯಲ್ಗಳು ಅಲ್ಲಿ ಮುಟ್ಟಿದ ತಕ್ಷಣ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೇನೆ, ಅದನ್ನು ಕ್ಲಿಯರೆನ್ಸ್ ಮಾಡಿ ನೀವು ಎಂಡ್ ಡೆಲಿವರಿ ಏನಿದೆ ಅದನ್ನು ಮಾಡಿ. ಸೊ ಅದರ ಪೇಮೆಂಟ್ಸ್ ಏನಿದೆ, ಬೇರೆ ಡೀಟೇಲ್ಸ್ಗಳು ಏನಿದೆ ಅದನ್ನೆಲ್ಲ ಅವ್ರು ಪೇಮೆಂಟ್ ಮಾಡಿದ್ರೆ ಮುಗಿದೋಗುತ್ತೆ. ಸೊ ನಾರ್ಮಲಿ ಅಕೌಂಟ್ ಪೇಮೆಂಟೇ ಇರುತ್ತೆ, ಯಾವುದು ಪೇಪಾಲ್ ಆ ಥರದ್ದಿರಲ್ಲ, ಯಾಕಂದ್ರೆ ಸ್ವಲ್ಪ ದುಡ್ಡು ಹೆಚ್ಚಿಗೆ ಇರೋದ್ರಿಂದ. ಒಂದು ವೇಳೆ ಡ್ಯೂಟಿ ಅಮೌಂಟ್ ಏನಾದರೂ ನಿಮ್ಮ ಕ್ಲೈಂಟೇ ಕಟ್ಕೊಳ್ಳೋಕೆ ಹೇಳಿದರೆ ಅದನ್ನು ಕೂಡ ಕ್ಲೈಂಟೇ ಕಟ್ಕೊಳ್ತಾನೆ, ಅದನ್ನು ಕೂಡ ನೀವು ನೋಡಿಕೊಂಡು ಮಾತಾಡ್ಕೊಳ್ಳಿ. ಯಾವ ಇನ್ಕೋಟಮಲ್ಲಿ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಇವೆಲ್ಲ ನೆಗೋಷಿಯೇಷನ್ಸ್ ಇರುತ್ತೆ. ಓಕೆ, ಸೊ ಇದನ್ನೆಲ್ಲ ಮಾಡಿಕೊಂಡ್ರೆ ನೀವು ಪ್ರಾಪರಾಗಿ ಇಡೀ ಜಗತ್ತಲ್ಲಿ ಫ್ರೈಟ್ ಫೋಟೋಸ್ ಎಲ್ಲ ಸಿಗ್ತಾರೆ. ಎಲ್ಲಿ ಇಲ್ಲ, ಯಾವುದು ಹೈಲೈಟ್ ಆಗ್ತಾ ಇಲ್ಲಲ್ಲ ಆ ಸ್ಟೇಟ್ಗಳು ಅವೆಲ್ಲ ಇಲ್ಲ. SYTN ಇರ್ಬೋದು, ಬೇರೆ ಬೇರೆ ಸ್ಟೇಟ್ಸ್ ಇರ್ಬೋದು, ಅಲ್ಲಿ ಎಲ್ಲೂ ಆಪ್ರೇಷನ್ಸ್ ಇವ್ರ ಹತ್ರ ಮೆಂಬರ್ಸ್ಗಳು ರಿಜಿಸ್ಟರ್ಡ್ ಇಲ್ಲ. ಎಲ್ಲೆಲ್ಲಿ ಯಾವ ದೇಶಗಳಲ್ಲಿ ಮೆಂಬರ್ ರಿಜಿಸ್ಟರ್ಡ್ ಇದ್ದಾರೆ ಅವರೆಲ್ಲ ಸಿಗ್ತಾರೆ, ಅವ್ರ ಜೊತೆ ಮಾತಾಡಿಕೊಂಡು ಇನ್ಕ್ಲೂಡಿಂಗ್ ಓಕೆ ಕಂಟ್ರಿಗಳು ಸಿಗದೆ ಹೋದರೆ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಮ್ಯಾಪಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಆಯಿತು ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಅದನ್ನು ಕೂಡ ನೀವು ಸರ್ಚ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮ್ಗೆ ಬೇಕಾಗೋ ಎಲ್ಲ ಇಂಪೋರ್ಟ್ ಇರ್ಬೋದು ಅಥವಾ ಎಕ್ಸ್ಪೋರ್ಟ್ ಇರ್ಬೋದು, ಎಲ್ಲವೂ ಇಲ್ಲಿ ಸಿಗುತ್ತೆ. ಓಕೆ, ಚೈನಾ ಯಾಕೋ ಕಾಣಲಿಲ್ಲ ನನಗೆ ಆವಾಗಲೇ. ಚೈನಾ ಮೇನ್ಲೈನ್ ಓಕೆ ಇಲ್ಲಿದೆ. ಸೊ ಇಲ್ಲಿ ಕೂಡ ಸೇಮ್, ನೀವು ಏನಾದರೂ ಅಲಿಬಾಬಾದಿಂದ ತರಿಸ್ಕೊಳ್ತಾ ಇದ್ದರೆ ತರಿಸ್ಕೊಳ್ಳಿ. ಇಲ್ಲ ನನಗೆ ಅಲಿಬಾಬಾದಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ, ಇವ್ರ ಹತ್ರ ಕೊಡಿಷನ್ ನೋಡೋಣ ಅಂದರೆ ಇವ್ರಿಗೆ ಒಂದು ಇಮೇಲ್ ಹಾಕಿ ಡೀಟೇಲ್ಸ್ಗಳನ್ನ ತೊಗೊಳ್ಳಿ, ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡಿ. ಆ್ಯಸ್ ಸಿಂಪಲ್. ಓಕೆ, ಸೊ ಇದೆಲ್ಲ ತಲೆನೋವು ಬೇಕಾ ಸರ್, ಪ್ರತಿ ಸರಿ ನಾನು ಇದೆಲ್ಲ ಮಾಡಬೇಕಾ? ಬೇಡ ಅಂದರೆ ಬಿಡಿ, ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವೇ ಎಲ್ಲ ಮಾಡಿಕೊಡ್ತೇವೆ. ಇದೆಲ್ಲ ತಲೆನೋವುಗಳೇ ಬೇಕಾಗಿಲ್ಲ, ನಮ್ಮ ಆಲ್ರೆಡಿ ನೆಟ್ವರ್ಕ್ಸ್ ಇದೆ, ಎಲ್ಲ ದೇಶಗಳಲ್ಲೂ ಇದೆ. ಸೊ ನಾವು ಎಸ್ಟಾಬ್ಲಿಷ್ ಮಾಡಿ ನಾವು ಬಿಸ್ನೆಸ್ನ ಹ್ಯಾಂಡಲ್ ಮಾಡ್ತೇವೆ. ಆ ವಿಷಯ ಏನಾದರೂ ಬೇಕಾದರೆ ಅದು ಕೂಡ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇಲ್ಲಿ ಬಂದು ಸರ್ಚ್ ಮಾಡ್ಕೊಳ್ಳಿ, ಅವ್ರು ಏನಿದ್ದಾರೆ ಅವ್ರ ಜೊತೆ ಮಾತಾಡ್ಕೊಳ್ಳಿ, ಏನು ನೆಗೋಷಿಯೇಷನು, ಏನು ಪ್ರೈಸಸ್ಸು, ಅದು ಇದು ಎಲ್ಲ ಡೀಟೇಲ್ಸ್ಗಳನ್ನ ತಿಳ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್. ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಪೇಯ್ಡ್ ಸರ್ವಿಸಸ್ ಬೇಕಾದರೆ ಕಾಲ್ ಮಾಡಿ, ಟೀಮ್ ಜೊತೆ ಮಾತಾಡಿ, ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ. ಫ್ರೀಯಾಗಿ ಏನಾದರೂ ಬೇಕಂದರೆ ಕಮೆಂಟ್ ಬಾಕ್ಸ್ ಫ್ರೀ ಆಗಿದೆ, ದಯಮಾಡಿ ಕಮೆಂಟ್ ಹಾಕಿ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್, ಟೇಕ್ ಕೇರ್, ಬಾಯ್.